ಬೆಳಗಾವಿಯ ಚಳಿಗಾಲ ಅಧಿವೇಶನ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಾಲು ಪ್ರತಿಭಟನೆಗಳು ಮುಂದುವರೆದಿರುವಂತದ್ದು. ಸದ್ಯ ಏನು ಮಹಿಳಾ ಕಾರ್ಮಿಕರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೈಯಲ್ಲಿ ಬೋರ್ಡ್ಗಳನ್ನ ಹಿಡಿದುಕೊಂಡು ಪೂರ್ವ ಪ್ರಾಥಮಿಕ ತರಗತಿಗಳನ್ನ ಅಂಗನವಾಡಿಯಲ್ಲಿ ಜಾರಿಗೊಳಿಸಬೇಕು, ಖಾಸಗೀಕರಣ ಬೇಡವೇ ಬೇಡ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಯನ್ನ ತುರ್ತಾಗಿ ಭರ್ತಿ ಮಾಡಲೇಬೇಕು, ಹಾಗೂ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಗ್ರಾಚ್ಯುಟಿ ನೀಡಿ ಅಂತ ಹೇಳಿ ಈಗಾಗಲೇ ಏನು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಏನು ಬೆಳಗಾವಿಯ ಕೊಂಡಸ್ಕೊಪ್ಪದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸುಡು ಬಿಸಿಲಿನಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟ ಸಚಿವರು ಬಂದು ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈಗಾಗಲೇ ಮನವಿ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ? ಸರ್ಕಾರ ಕೂಡ ತಮ್ಮ ಇದರಲ್ಲಿ ಹೇಳ್ಕೊಂಡಿತ್ತು ನಿಮಗೆ ಕೊಡ್ತೀವಿ, ಸಹಾಯಧನ ಮಾಡ್ತೀವಿ ಅಂತ ಹೇಳಿ, ಏನ್ ಹೇಳ್ತೀರಾ? ಈ ICDS ಯೋಜನೆ 50 ವರ್ಷ ಇವತ್ತು ಸುವರ್ಣೋತ್ಸವದ ಮಹತ್ವಕ್ಕೆ ಬಂದಿದೆ. ನಾವು ಪ್ರಥಮವಾಗಿ ATCಯಲ್ಲಿ ಮಹಿಳಾ ಕಾರ್ಮಿಕರು ಎಲ್ಲ ಕಾರ್ಮಿಕರನ್ನ ಸಂಘಟನೆ ಮಾಡಿ ಸುಮಾರು ನಾವು 40 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. 120 ರೂಪಾಯಿ 60 ರೂಪಾಯಿಯಿಂದ ಇವತ್ತು 11.5 11 ಕಾಲು ಪಡೆಯಲಿಕ್ಕೆ ಹೋರಾಟದಿಂದ ಸಾಧ್ಯವಾಗಿದೆ. ಹಾಗೆ ನಿವೃತ್ತಿ ವೇತನವನ್ನು ಕೊಡಬೇಕು, ಮತ್ತೆ ಗ್ರಾಚ್ಯುಟಿಯನ್ನ ಜಾರಿ ಮಾಡಬೇಕು. ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಹಲವಾರು ಗ್ಯಾರಂಟಿಗಳನ್ನ ಕೊಡ್ತು. ಆದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಹಿಳಾ ವರ್ಗ ದುಡಿತಿರತಕ್ಕಂತ ಬಿಸಿ ಊಟ, ಅಂಗನವಾಡಿ, ಆಶಾ ಇವರಿಗೆ ನಾವೊಂದು ಗ್ಯಾರಂಟಿಯನ್ನ ಕೊಡ್ತೀನಿ ಅಂತ ಅವರ ರಾಷ್ಟ್ರೀಯ ಅಧಿನಾಯಕಿಯಾದಂತ ಪ್ರಿಯಾಂಕಾ ಗಾಂಧಿ ಅವರು ಇದೇ ಖಾನಾಪುರದಲ್ಲಿ ನಮ್ಮನ್ನ ಕೂತು ಮಾತುಕತೆ ಆಡಿ 6ನೇ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದನ್ನ ಸರ್ಕಾರ ಮರ್ತಿದೆ. ನಿಮ್ಮ ಅಧಿನಾಯಕಿ ಹೇಳಿದಂತ ಮಾತನ್ನ ಮರ್ತಿರ್ತಕ್ಕಂಥ ಸರ್ಕಾರ ಮರಿಬಾರದು. ಈ ಮಹಿಳೆಯರ ಕಾರ್ಮಿಕರಿಗೆ 6ನೇ ಗ್ಯಾರಂಟಿ ಏನು ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಅಂತ ಹೇಳ್ತಾ ಇದ್ದೀರಿ, ಅದನ್ನ ಜಾರಿ ಮಾಡಬೇಕು ಹೇಳಿದ್ದೀರಿ. ಸಹಾಯಕರಿಗೆ 10,000 ಜಾರಿ ಮಾಡಬೇಕು, ಬಿಸಿ ಊಟ ಕಾರ್ಯಕರ್ತರಿಗೆ 6,000 ಜಾರಿ ಮಾಡಬೇಕು, ಆಶಾದವರಿಗೆ 8,000 ಜಾರಿ ಮಾಡಬೇಕಂತ ಕೊಟ್ಟಂತ 6ನೇ ಗ್ಯಾರಂಟಿಯನ್ನ ಮಹಿಳಾ ವರ್ಗವನ್ನ ನೀವು ತಂದಿರತಕ್ಕಂತ ಎಲ್ಲ ಯೋಜನೆಗಳನ್ನ ಜನರ ಮಧ್ಯೆ ಆರೋಗ್ಯವನ್ನ, ಗರ್ಭಿಣಿ ಬಾಣಂತಿಯರ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಈ ಬಜೆಟ್ ಅಲ್ಲಿ ನೀವು 6ನೇ ಗ್ಯಾರಂಟಿ ಜಾರಿ ಮಾಡಲೇಬೇಕಂತ ಹೇಳಿ ನಾವು ಬಹುಮುಖ್ಯವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇವತ್ತು ಏನು ಕಟ್ಟಡ ಕಾರ್ಮಿಕರಿದ್ದಾರೆ, ಅಲ್ಲಿ ಕಟ್ಟಡ ಕಾರ್ಮಿಕರ ನಕಲಿ ಕಾರ್ಡ್ಗಳನ್ನ ಮಾಡಲಿಕ್ಕೆ ಸರ್ಕಾರನೇ ದಾರಿ ಮಾಡಿಕೊಟ್ಟು ಇವತ್ತು ಏನು ಸಂಘಟನೆಗಳ ಮುಖಾಂತರ ಅಸಲಿ ಕಾರ್ಡ್ಗಳಿಗೆ ಇರ್ತಕ್ಕಂಥ ಯೋಜನೆಗಳನ್ನ ಕೊಡ್ತಾ ಇಲ್ಲ, ಮೀನಾಮೇಷ ಎಣಿಸ್ತಾ ಇದೆ, ಅಲಿಸ್ತಾ ಇದೆ. ಇದನ್ನ ಸರಿ ಮಾಡಿ ಏನಿವತ್ತು ಅರ್ಜಿಗಳು ಬಂದಿದೆ ಅದನ್ನ ಜಾರಿ ಮಾಡಬೇಕು. ಇವತ್ತೇನು ಕಾಫಿ ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರೆ, ಅವರಿಗೆ ಕನಿಷ್ಠ ವೇತನವನ್ನ ಎಲ್ಲ ಕಾರ್ಮಿಕ ವರ್ಗಕ್ಕೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಹಾಗೆ ಇವತ್ತು ಏನು 8 ಗಂಟೆ ಕೆಲಸ ಮಾಡಬೇಕು ಅಂತ ಹಿಂದಿನಿಂದ 1103 ವರ್ಷದಿಂದ ಕಾರ್ಮಿಕರಿಗೆ 8 ಗಂಟೆ ಕೆಲಸ, 8 ಗಂಟೆ ನಿದ್ರೆ, 8 ಗಂಟೆ ವಿಶ್ರಾಂತಿ ಇರ್ತಕ್ಕಂಥ ಇದನ್ನ ಕಾನೂನನ್ನ 12 ಗಂಟೆ ಅಂತ ಮಾಡಿರ್ತಕ್ಕಂಥದ್ದು ಸರಿಯಾದಲ್ಲ. ಅದು 8 ಗಂಟೆಗೆ ಈ ರಾಜ್ಯ ಸರ್ಕಾರ ಕಾನೂನ ಸರಿ ಮಾಡಬೇಕು. ಕೇಂದ್ರ ಸರ್ಕಾರ ನಡೀತಕ್ಕಂಥ ಕಾರ್ಮಿಕ ವಿರೋಧಿ ನೀತಿಗೆ ನೀವು ಕೈ ಜೋಡಿಸಬಾರದು ಅಂತ ಹೇಳಿ ಇವತ್ತು ಇಲ್ಲಿ ರಾಜ್ಯ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಕಟ್ಟಡ ಇವರಿದ್ದಾರೆ ಏನು ಬಿಸೂಟ ಕಾರ್ಯಕರ್ತೆಯರು, ಅವರಿಗೆ 6,000 ರೂಪಾಯಿ ಕೊಡಬೇಕು. ಅವ್ರಿಗೂ ಕೂಡ ನೀವು ನಿವೃತ್ತಿ ಪರಿಹಾರವನ್ನ ಕೊಡ್ಬೇಕಂತ. ಎಲ್ಲ ಕಾರ್ಮಿಕರು 8 ಗಂಟೆ ಅಂತಾನೆ ನಿಗದಿಯಾಗಿದೆ, ನಿಮ್ಗೆ ಯಾಕೆ 12 ಗಂಟೆ ಅಂತ? ಇಲ್ಲ, ಎಲ್ಲಾ ಕಾರ್ಮಿಕರಿಗೂ ಇಲ್ಲ, ನಾವು 8 ಗಂಟೆನೆ ಮಾಡ್ತಾ ಇದ್ದೇವೆ. ಆದ್ರೆ ಫ್ಯಾಕ್ಟರಿ ಕಾರ್ಮಿಕರಿಗೆ ಇವತ್ತು 12 ಗಂಟೆ ಮಾಡಿ ಅವರು ಕಾರ್ಮಿಕರಿಗೆ ಏನು ಮಾಲೀಕರ ಪರವಾಗಿ ಅಂತ ಕಾನೂನು ಬಂದಿದೆಯಲ್ಲ, ಅದನ್ನ ಇನ್ನೂ ಕೂಡ ರಾಜ್ಯ ಸರ್ಕಾರ ವಾಪಸ್ ತಗೊಂಡಿಲ್ಲ. ಕೇಂದ್ರ ನಡೀತಕ್ಕಂಥ ನಡವಳಿಕೆಯನ್ನ ರಾಜ್ಯ ಸರ್ಕಾರ ತಗೊಳ್ಳಬಾರದು. ಯಾಕೆಂದ್ರೆ ಅವರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನೀವು ನಮ್ಗೆ ನ್ಯಾಯ ಕೊಡ್ತೀರಿ ಅಂತ ಹೇಳಿ ನಿಮ್ಮನ್ನ ಬಹುಮುಖ್ಯವಾಗಿ AITC, CPI ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಏನು ಇವಾಗ 133 ಗೆಲ್ಲಿಕ್ಕೆ ಕಾರಣ ಇದೆ. ಕಾರ್ಮಿಕ ವರ್ಗ ನಿಮ್ಗೆ ಓಟ್ ಹಾಕಿದೆ. ಈ ಮಹಿಳೆಯರಿಗೆ ಶೋಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ಮುಂದೆ ಮಟ್ಟಕ್ಕೆ ಬರುತ್ತೆ. ಇವತ್ತು ಆಡಳಿತಕ್ಕಂತ ಈ ಮಹಿಳಾ ವರ್ಗಕ್ಕೆ, ಕೆಲಸ ಮಾಡತಕ್ಕಂತ ಮಹಿಳಾ ವರ್ಗಕ್ಕೆ 6ನೇ ಗ್ಯಾರಂಟಿನ ಜಾರಿ ಮಾಡಬೇಕು. 8 ಗಂಟೆ ನಾವು ವಾಪಸ್ ತಗೋಬೇಕು. ಕನಿಷ್ಠ ವೇತನ ಇವತ್ತು ಬದುಕಲಿಕ್ಕೆ ಏನಿದೆ 31,500 ಎಲ್ಲ ಕಾರ್ಯಕರ್ತರಿಗೂ ಕೊಡಬೇಕು. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಈ ಯೋಜನೆಗಳು ನಡೀತಾ ಇದೆ. ಅಂಗನವಾಡಿಯವ್ರನ್ನ ಗೌರವಧನ ಅಂತ, ಬಿಸಿ ಊಟದವ್ರನ್ನ ಪ್ರೋತ್ಸಾಹಧನ ಅಂತ, ಆಶಾ ಕಾರ್ಯಕರ್ತರಿಗೆ ಸಹಾಯಧನ ಅಂತ, ಸಂಭಾವನೆ ಅಂತ ಹೇಳಿ ಈ ಮೋದಿ ಸರ್ಕಾರ ಬರೀ ಬಿಸಿ
ಹುಟ್ಟಿದವ್ರಿಗೆ 600 ರೂಪಾಯಿ ಕೊಡ್ತಾ ಇದೆ ಕೇಂದ್ರ. ಅಂಗನವಾಡಿ ಕಾರ್ಯಕರ್ತರಿಗೆ ಬರೀ 4,500 ಕೊಡ್ತಾ ಇದೆ. ಸಹಾಯಕರಿಗೆ 2,500 ಕೊಡ್ತಾ ಇದೆ. ಆಶಾ ಕಾರ್ಯಕರ್ತರಿಗೆ 7,000 ಕೊಡ್ತಾ ಇದೆ. ಈ ನೀತಿ ಸರಿಯೇ ಮೋದಿ ಸಾಹೇಬ್ರೆ? ನೀವು ಅಲ್ಲಿ ಕೂತ್ಕೊಂಡು ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ ಹೇಳ್ತಕ್ಕಂತ ಇವ್ರು ನೋಡಿದ್ರೆ ಕೇಂದ್ರ ತೋರಿಸ್ತಾರೆ, ನೀವು ನೋಡಿದ್ರೆ ನಮ್ಗೇನು ಮಾಡ್ತಾ ಇಲ್ಲ ಅಂತ ಇವತ್ತು ಅವರನ್ನು ಕೇಳ್ತೇವೆ. ಈ ಮುಖಾಂತರ ಈ ಕೇಂದ್ರ ರಾಜ್ಯ ಸರ್ಕಾರಕ್ಕೆ AITUC ಮುಖಾಂತರ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥ ನೀತಿಯನ್ನ ತೆಗೆದುಹಾಕಬೇಕು. ಅವರಿಗೆ ಕನಿಷ್ಠ ಕೂಲಿ ಕೊಡಬೇಕು, ಭವಿಷ್ಯ ನಿಧಿ ಕೊಡಬೇಕು, ESI ಸೌಲಭ್ಯ ಜಾರಿಗೆ ತಗೊಂಡ್ಬರ್ಬೇಕು, ಮತ್ತೆ 6ನೇ ಗ್ಯಾರಂಟಿನ ಜಾರಿ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ. ಇವತ್ತು KSRTC ಕಾರ್ಮಿಕರು ಏನಿದ್ದಾರೆ ಅವರು ಏನು ಪರಿಷ್ಕರಣೆ ಮಾಡಿದೆ, ವೇತನ ಪರಿಷ್ಕರಣೆ ಇಲ್ಲಿವರೆಗೂ 2-3 ವರ್ಷಗಳಿಂದ ಕೊಟ್ಟಿಲ್ಲ, ಅದನ್ನು ಕೂಡ ಜಾರಿ ಮಾಡ್ಬೇಕಂತ ಹೇಳಿ ಈ ಮುಖಾಂತರ AITUC ವತಿಯಿಂದ ಬೆಳಗಾವಿ ಚಲೋವನ್ನು ಹಾಕೊಂಡು ಈ ಸರ್ಕಾರ ಮಾಡಲೇಬೇಕು. ಮಾಡದೇ ಇದ್ರೆ ವಿಧಾನಸೌಧ ಬೆಂಗಳೂರಲ್ಲಿ ವಿಧಾನಸೌಧ ನಿರಂತರ ಹೋರಾಟಕ್ಕೆ ನಾವು ತಯಾರಾಗ್ತೀವಿ ಅಂತ ಹೇಳಿ ಹೇಳ್ತೇವೆ. ಈಗಾಗಲೇನು ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿಯನ್ನ ನೀಡಿತ್ತು, ಆದ್ರೆ ಹೇಳಿದಂತೆ ನುಡಿದಂತೆ ನಡೆದಿಲ್ಲ ಸರ್ಕಾರ. ಅದಕ್ಕಾಗಿ ಆದಷ್ಟು ಬೇಗ 6ನೇ ಗ್ಯಾರಂಟಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಈಗಾಗಲೇನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂತದ್ದು. ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.